ಚಾಪಲ್ಯಕ್ಕೆ ಬೀಳೋದು, ಮತ್ತೆ ತಪಸ್ಸಿಗೆ ಕೂತ್ಕೊಳ್ಳೋದು, ಒಂದು ಸಲ ಕಾಮಕ್ಕೆ ಬಲಿಯಾಗುವುದು, ಇನ್ನೊಂದು ಸಲ ಕ್ರೋಧಕ್ಕೆ ಬಲಿಯಾಗುವುದು, ಇನ್ನೊಂದು ಸಲ ಮೋಹಕ್ಕೆ ಬಲಿಯಾಗುವುದು. ಇನ್ನು ಒಂದ ಎರಡ ಎಷ್ಟೋ ಬಲಿಯಾಗ್ತಾ ಇರೋದು. ಏಸು ಸಲ ತಪಗೈದು ಏಸು ಬಂದವನ ಅಂತೂ ಕೌಶಿಕನ್, ವಿಶ್ವಾಮಿತ್ರನ ಮೊದಲ ಹೆಸರು ರಾಜ ಕೌಶಿಕ. ಕೌಶಿಕನ್ ಬ್ರಹ್ಮರ್ಷಿ ಪದಕ ಅರ್ಹನಾದನ್. ಘಾಸಿ ಪಡುತ್ತಲಿಂದೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಲೇಸಾಗಿ ಸಾತ್ಮವನ್ನು ಮಂಕುತಿಮ್ಮ. ಘಾಸಿ ಪಡುತ್ತಲಿಂದೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಪ್ರಯತ್ನ ಮಾಡು, ಲೇಸಾಗಿಸುವ ಆತ್ಮವನ್ನು ಮಂಕುತಿಮ್ಮ. ಇಲ್ಲಿ ಈ ಕಳ್ಳ ಆದರೆ ಗೆದ್ದಿದ್ದಾನೆ, ಗೆದ್ದ ಸನ್ಯಾಸಿಯಾಗಿದೆ. ಇದನ್ನು ನೋಡಿ ವಿವೇಕಾನಂದರು ದಂಗಾಗ್ತಾರೆ. ಇಷ್ಟೊತ್ತು ನಾನು ಈತನ ಎಷ್ಟು ಮೆಚ್ಚಿಕೊಂಡಿದ್ದೆ, ಆದರೆ ಇವನ ಭೂತವನ್ನು ನೋಡಿದರೆ, ಇವನ ಹಳೆಯ ಜೀವನವನ್ನು ನೋಡಿದರೆ ಅಂಥವರ ಅದರ ಆಧಾರದ ಮೇಲೆ ಒಂದು ಉಪದೇಶವನ್ನು ಜಗತ್ತಿಗೆ ನೀಡಿದ್ದಾರೆ. ಪ್ರಾರಂಭದಲ್ಲಿ ಹೇಳಿದೆ, ವಿವೇಕಾನಂದರಿಗೆ ಬೇರೆಲ್ಲ ಜ್ಞಾನ ಇದೆ. ಆಚಾರ್ಯ ಪಾದಮಾದತ್ತೆ, ಗುರುವಿನಿಂದ ಬರುವಂತಹ ವಿದ್ಯೆ ಅದು ನಾಲ್ಕಾಣೆ ವಿದ್ಯೆ, ಕಾಲುಭಾಗದ ವಿದ್ಯೆ. ಆಚಾರ್ಯ, ಆಚಾರ್ಯನಿಂದ ಪಾದಂ ಆದತ್ತೆ, ಕಾಲುಭಾಗ ಬರುತ್ತದೆ. ಪಾದಂ ಶಿಷ್ಯ ಸ್ವಮೇಧಯ, ಶಿಷ್ಯನೇ ಸ್ವಪ್ರಯತ್ನದಿಂದ ಇನ್ನು ಕಾಲುಭಾಗ ವಿದ್ಯೆ ಬೆಳೆಸಬೇಕು. ಪಾದಂ ಸಬ್ರಹ್ಮಚಾರಿಭ್ಯ, ಇನ್ನು ನಾಲ್ಕಾಣೆ ಸ್ನೇಹದಿಂದ ಬೇರೆಯವರ ಜೊತೆ ಚರ್ಚೆ, ಮತ್ತೊಂದು ಮಗದ ನಿಷ್ಕರ್ಷೆ, ಇವುಗಳಲ್ಲಿ ಭಾಗವಹಿಸುವುದರಿಂದ. ಪಾದಂ ಕಾಲಕ್ರಮೇಣ ಚ, ವಯಸ್ಸಾಗ್ತಾ ಆಗ್ತಾ ಅನುಭವ ಬರ್ತಾ ಬರ್ತಾ ಇನ್ನು ನಾಲ್ಕಾಣೆ ಜ್ಞಾನ ಬರುತ್ತದೆ. ಆದ್ದರಿಂದ ಹಿರಿಯರ ಮಾತನ್ನು ಕೇಳಬೇಕು. ನಾವು ಎಷ್ಟೇ ಬುದ್ಧಿವಂತರಾಗಿದ್ರೂ ನಮಗಿನ್ನೂ ಅನುಭವ ಇಲ್ಲ. ಪಾದಂ ಕಾಲಕ್ರಮೇಣ ಚ ಅಂತಿದೆಯಲ್ಲ, ವಯಸ್ಸಿನಿಂದ ಮಾತ್ರವೇ. ಕೇವಲ ವಯಸ್ಸೇ ಹೇಳಿಕೊಡುವ ಕೆಲವು ಪಾಠಗಳಿದೆ, ಇನ್ಯಾರು ಹೇಳ್ಕೊಡೋಕ್ಕಾಗಲ್ಲ. ನಮ್ಮ ಅನುಭವಗಳೇ ನಮಗೆ ಹೇಳ್ಕೊಡುವ ಕೆಲವು ಪಾಠಗಳಿವೆ. ಆ ಪಾಠಗಳು ನಮಗಾಗಿರಲ್ಲ, ಇನ್ನ ವಯಸ್ಸಾದವ್ರಿಗಾಗಿರುತ್ತೆ, ತಂದೆ ತಾಯಿಯಂದರಿಗೆ, ತಾತನಿಗೆ, ಅಜ್ಜಿಗೆ, ಇವರಿಗೆಲ್ಲ ಆಗಿರುತ್ತೆ. ಆದ್ದರಿಂದ ಅವರ ಮಾತುಗಳನ್ನು ಸ್ವಲ್ಪ ಕೇಳಬೇಕು. ಅವ್ರಿಗೇನು ಗೊತ್ತಿಲ್ಲ ಅಂತ ಬಿಸಾಕೊಡೋದಿಲ್ಲ, ಅವರ ಅನುಭವಕ್ಕೆ ಬಹಳ ದೊಡ್ಡ ಬೆಲೆ ಇರುತ್ತೆ. ಅವರ ಮಾತುಗಳನ್ನು ಕೇಳಬೇಕು. ವಿವೇಕಾನಂದರಿಗೆ ಈ ಮೂರೂ ಇದೆ, ನಾಲ್ಕನೇದು ಅನುಭವ ಅನ್ನುವಂಥದ್ದು ಇನ್ನೂ ಇಲ್ಲ. ಆದ್ದರಿಂದ ರಾಮಕೃಷ್ಣರು ಅವರ ಒಳಗಡೆ ಅವರಿಗೆ ಒಂದು ವಿಶೇಷವಾದ ಪ್ರವೃತ್ತಿ, ತಡೆಯಲಾರದ ಪ್ರವೃತ್ತಿ ಒಂದಿಟ್ಟಿದ್ದಾರೆ. ಏನದು? ನಾನು ಬಹುದಕನಾಗಬೇಕು, ಓಡಾಡಬೇಕು, ತಿರುಗಾಡಬೇಕು. ಹಾಗೆ ತಿರುಗಾಡುವ ಸನ್ಯಾಸಿಗೆ ಪರಿವ್ರಾಜಕ ಅಂತ ಕರೀತಾರೆ. ಒಂದು ಕಡೆ ನಿಲ್ಲದೆ, ವಿಶೇಷವಾಗಿ ಹೇಳಬೇಕು ಅಂದರೆ ಸನ್ಯಾಸಿಗಳಿಗೆ ಒಂದು ನಿಯಮ ಇತ್ತು. ವಿವೇಕಾನಂದ ಬರೋದಕ್ಕಿಂತ ಮುಂಚೆ 3 ದಿನಕ್ಕಿಂತ ಹೆಚ್ಚಿಗೆ ಒಂದು ಊರಿನಲ್ಲಿ ಉಳಿಯಬಾರದು. 3 ದಿನ